ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯದಾ ಯದಾ ಹ್ಯುಧರ್ಮಶ್ಯ ಗ್ಲಾನಿರ್ಭವತಿ ಭಾರತಿ ಅಭ್ಯುತ್ಥಾನಂ ಅಧರ್ಮಶ್ಯ ಪವಿತ್ರಾಣಾಯ ಸಾಧೂನ ವಿನಾಶಾಯ ಕೃತ್ಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇದರ ಅರ್ಥ, ಯಾವಾಗ ಧರ್ಮ ಹೆಚ್ಚಾಗುತ್ತೆ ಆ ಸಮಯದಲ್ಲಿ ನಾನು ನಾನಾ ಅವತಾರಗಳನ್ನು ತಾಳಿ ಬರ್ತೀನಿ ಅಂತ ಭಗವಾನ್ ವಿಷ್ಣು ಶ್ರೀಕೃಷ್ಣ ಅವತಾರದಲ್ಲಿ ಬಂದಾಗ ಜಗತ್ತಿಗೆ ಭಗವದ್ಗೀತೆ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶದ ಮೂಲಕವೇ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಗೊತ್ತಿರುವಂತೆ ಭೃಗು ಮಹರ್ಷಿ ನೀಡಿದಂಥ ಶಾಪದಿಂದಾಗಿ ಭಗವಾನ್ ವಿಷ್ಣು ಭೂಮಿ ಮೇಲೆ 10 ಅವತಾರಗಳನ್ನು ತಾಳುವಂಥ ಪ್ರಸಂಗ ಬರುತ್ತೆ. ಅದು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಆಯಾ ರಾಕ್ಷಸರ ಸಂಹಾರಕ್ಕೆ ಯಾವ ರೀತಿ ಬೇಕು ಆ ರೀತಿಯ ಒಂದು ಅವತಾರಗಳನ್ನು ತಾಳಿ ಬಂದು ಶ್ರೀಕೃಷ್ಣ ಭಗವಾನ್ ವಿಷ್ಣು ಅವತಾರಗಳನ್ನು ತಾಳಿ ಬಂದು ನಾನಾ ಹೆಸರುಗಳಿಂದ ಇದನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕೂರ್ಮಾವತಾರ ಇರ್ಬೋದು, ಮತ್ಸ್ಯಾವತಾರ ಇರ್ಬೋದು, ವರಾವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಇನ್ನೂ ಕಲ್ಕಿ ಅವತಾರ ಆಗಬೇಕು ಅನ್ನೋದು ನಂಬಿಕೆ ಇದೆ. ಆದರೂ ಈಗ ನಾವು 8ನೇ ಅವತಾರವಾದಂಥ ಶ್ರೀಕೃಷ್ಣನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಮೆಲುಕು ಹಾಕೋಣ. ಇದು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇರೋದು ಹಿಂದಿನ ಕಾಲದಲ್ಲಿ ಯಾವ ದ್ವಾಪರಯುಗದಲ್ಲಿ ಎಷ್ಟು ವರ್ಷಗಳಿಂದ ಇತ್ತು ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಈಗ ಶ್ರೀಕೃಷ್ಣನ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ಈಗ ಸದ್ಯಕ್ಕೆ ನನಗೆ ಆಗ್ತಾಯಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ದ್ವಾಪರಯುಗದಲ್ಲಿ ಆದರೂ ಸಹಿತ ಆತನ ಮರಣದ ಅಂದರೆ ಅವತಾರ ಅಂತ್ಯವಾದ ನಂತರ ಕಲಿಯುಗ ಪ್ರಾರಂಭವಾಯಿತು. ಅದಕ್ಕಿಂತ 125 ವರ್ಷಗಳಿಗೆ ನಂತರ ಮುಂಚೆ ಶ್ರೀಕೃಷ್ಣ ಪರಮಾತ್ಮನ ಜನನ ಆಗಿತ್ತು ಅನ್ನೋ ಒಂದು ನಂಬಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಒಂದು ವಿಷಯಗಳನ್ನು ತೋಳ್ತಾ ಇದ್ದೀನಿ. ಇಲ್ಲಿ ನಾವು ಕ್ರಿಸ್ತಪೂರ್ವ ಅನ್ನೋದನ್ನು ಬಳಕೆ ಮಾಡ್ತಾ ಇರೋದು ಯಾವುದೂ ದುರುದ್ದೇಶ ಇಲ್ಲ. ಅಂದರೆ ಕೆಲವರು ಹೇಳ್ತಾರೆ ಕ್ರಿಸ್ತನೇ ಮೊದಲು ಅಂತ ಹೇಳ್ತಾರೆ, ಅದಕ್ಕಿಂತ ಮುಂಚೆ ಕೃಷ್ಣ ಇದ್ದ 3000 ವರ್ಷ ಮುಂಚೆ ಅಂತ ಅನ್ನೋದು ಹೇಳೋದು ಉದ್ದೇಶ ಅಂದರೆ ನಾವು ಕ್ರಿಸ್ತಪೂರ್ವನಂತ ಅಂತ ಹೇಳ್ತೀನಿ. ಇದರಿಂದ ಯಾರು ಏನೂ ನೊಂದ್ಕೊಳ್ಬಾರ್ದು. ಶ್ರೀಕೃಷ್ಣ ಜನನ ಆಗಿದ್ದು 5252 ವರ್ಷಗಳ ಹಿಂದೆ ಶ್ರೀಕೃಷ್ಣ ಜನನವಾಗಿತ್ತು. ಅವರು ಜನಿಸಿದ್ದು ಕ್ರಿಸ್ತಪೂರ್ವ 3228 ವರ್ಷಗಳ ಹಿಂದೆ 18ನೇ ಜುಲೈ ಅಂತ ಒಂದು ಕಡೆ ಉಲ್ಲೇಖ ಇದ್ದರೆ, ಇನ್ನೊಂದು ಕಡೆ ಆಗಸ್ಟ್ ತಿಂಗಳು ಅಂತ ಆಗ್ತಾಯಿದೆ. ಅಂದರೆ ಈಗ ನಾವು ಶ್ರಾವಣ ಮಾಸ ವಿಶೇಷವಾಗಿ ಬರುವುದು ಆಗಸ್ಟ್ ತಿಂಗಳಲ್ಲಿ ಇರೋದಂದರೆ ಅಷ್ಟಮಿ ತಿಥಿ ಇರೋದಂದರೆ ನಾವು ಆಗಸ್ಟ್ ಅಂತ ನಾವು ಹಿಡ್ಕೋಬೇಕಾಗತ್ತೆ. ಶ್ರಾವಣ ಮಾಸ ತಿಂಗಳು ಅಷ್ಟಮಿ ದಿವಸ ನಕ್ಷತ್ರ ರೋಹಿಣಿ ನಕ್ಷತ್ರ ಎಂದು ಶ್ರೀಕೃಷ್ಣ ಪರಮಾತ್ಮ ಜನನವಾದರೆ ಅವತ್ತು ಬುಧವಾರ ಮಧ್ಯರಾತ್ರಿ 12 ಗಂಟೆಗೆ, ಅಂದರೆ 00 ಅಂತ ಹೇಳ್ಬೋದು AM ಈ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಶ್ರೀಕೃಷ್ಣ 125 ವರ್ಷಗಳ ಕಾಲ 8 ತಿಂಗಳು 7 ದಿನಗಳ ಕಾಲ ಜೀವಿಸಿದ್ದು, ಅವರು ಮರಣ ಹೊಂದಿದ್ದು ಕ್ರಿಸ್ತಪೂರ್ವ 3102 ವರ್ಷಗಳ ಹಿಂದೆ, ಅಂದರೆ ಫೆಬ್ರವರಿ 18ನೇ ತಾರೀಕು ಅವರು ಈ ತಮ್ಮ ಅವತಾರವನ್ನು ಅಂತ್ಯಗೊಳಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮ 89ನೇ ವಯಸ್ಸಿನಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಮೂಲ ಸೂತ್ರಧಾರಿಯಾಗಿ ನಿಲ್ತಾರೆ. ಅವರು ಕುರುಕ್ಷೇತ್ರ ಯುದ್ಧ ನಡೆದ 36 ವರ್ಷಗಳ ನಂತರ ತಮ್ಮ ಅವತಾರವನ್ನು ಅಂತ್ಯ ಮಾಡ್ತಾರೆ. ಮೃಗಶಿರ ಶುಕ್ಲ ಏಕಾದಶಿ 3139 ವರ್ಷಗಳ ಹಿಂದೆ, ಅಂದರೆ ಡಿಸೆಂಬರ್ 8ರಂದು ಕುರುಕ್ಷೇತ್ರ ಯುದ್ಧ ಆರಂಭ ಮಾಡಿ ಡಿಸೆಂಬರ್ 25 3139ರಂದು ಈ ಯುದ್ಧವನ್ನು ಅಂತ್ಯ ಕಳಿಸ್ತಾರೆ. ಹಾಗೆ ಡಿಸೆಂಬರ್ 21, ಅಂದರೆ ನಾವು ಇವತ್ತಿನ ದಿವಸ ಅತಿ ಚಿಕ್ಕ ಹಗಲು ದಿವಸ ಅಂತ ಏನು ಹೇಳ್ತೀವಿ, ಅಂಥ ದಿವಸ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರದ ಮೂಲಕ ಸುಮಾರು 2 ಗಂಟೆಗಳ ಕಾಲ 3ರಿಂದ ಸಾಯಂಕಾಲ 5 ಗಂಟೆಯವರೆಗೂ ಒಂದು ತನ್ನ ಶಕ್ತಿಯ ಮೂಲಕ ಗ್ರಹಣವನ್ನು ಕೃತಗ್ರಹಣ ಮಾಡಿ ಜಯದ್ರಥನ ಮರಣಕ್ಕೆ ಕಾರಣ ಆಗ್ತಾರೆ. ಅಂದರೆ ಅಧರ್ಮವನ್ನು ನಾಶ ಮಾಡಿಸಲಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಬೇಕಾದ್ರೆ ಮಾಡ್ತಾರೆ ಅನ್ನೋದಕ್ಕೂ ಇದು ಒಂದು ಕತೆ. ಹಾಗೆ ಭೀಷ್ಮ ಪಿತಾಮಹರು ಫೆಬ್ರವರಿ 2 3128 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 3128 ವರ್ಷಗಳ ಹಿಂದೆ ಉತ್ತರಾಯಣ ಕಾಲದಲ್ಲಿ ಅವರು ಮರಣ ಹೊಂದಿದರೆ, ಶ್ರೀಕೃಷ್ಣನನ್ನು ಬೇರೆ ಬೇರೆ ಹೆಸರುಗಳಿಂದ ಕೆಲವರು ಒಂದೊಂದು ಹೆಸರುಗಳಿಂದ ಪೂಜಿಸ್ತಾರೆ. ಆತರಿಗೆ ಕನ್ನಯ್ಯ ಅಂತಲೂ ಕರೀತಾರೆ, ಜಗನ್ನಾಥ, ವಿಠೂಬ, ಶ್ರೀನಾಥ, ದ್ವಾರಕಾಧೀಶ, ರಂಚೂಡ ಮತ್ತು ಕೃಷ್ಣ ಗುರುವಾಯೂರಪ್ಪ ಅಂತ ಇದು ವಿವಿಧ ಹೆಸರುಗಳಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸ್ತಾರೆ. ಆತನ ಜನ್ಮದಾತ ವಸುದೇವ, ತಾಯಿ ದೇವಕಿ.
ಆತನ ಸಾಕಿ ಸಲಹಿದಂಥವರು ತಂದೆ ನಂದ, ತಾಯಿ ಯಶೋಧ, ಸಹೋದರನಾಗಿ ಬಲರಾಮ ಇದ್ದರೆ ತಂಗಿಗೆ ಸುಭದ್ರ. ಜನ್ಮಸ್ಥಳ ಇವತ್ತಿನ ಮಥುರಾ. ಇವತ್ತು ಅಲ್ಲಿ ಒಂದು ಶ್ರೀಕೃಷ್ಣ ಜನ್ಮಸ್ಥಳ ಇದು ಇನ್ನೂ ಇದೆ. ಅವರಿಗೆ ಒಟ್ಟು 8 ಜನ ಹೆಂಡತಿಯರು: ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಳಂದಿ, ಮಿತ್ರವಿಂದ, ನಗ್ನಜಿತ, ಭದ್ರ, ಲಕ್ಷಣ. ಇವರು ಇಷ್ಟು ಜನ ಹೆಂಡತಿಯರಾದರೆ ಕೃಷ್ಣ ತನ್ನ ಜೀವಿತಾವಧಿಯಲ್ಲಿ ಕೇವಲ 4 ಜನರನ್ನು ಮಾತ್ರ ಕೊಂದಿದ್ದಾನೆ ವರದಿಯಲ್ಲಿ. ಆದರೆ ಕೆಲವರು ಕೃಷ್ಣ ಅಷ್ಟು ಮಂದಿ ಕೊಂದು ಇಷ್ಟು ಮಂದಿ ಕೊಂದು ಅಂತಾರೆ. ಅವನು ನೇರವಾಗಿ ಕೊಂದದ್ದು ಕೇವಲ 4 ಜನ. ಒಂದು ಚಾಣೂರ ಕುಸ್ತಿಪಟನ್ನು, ಸೋದರ ಮಾವ ಕಂಸನನ್ನು, ಶಿಶುಪಾಲ ಸೋದರ ಸಂಬಂಧಿಕನನ್ನು ಹಾಗೂ ದಂತವಕ್ರ ಅವನು ಸೋದರ ಸಂಬಂಧಿ. ಇದು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲೇ ಮರಣ ಹೊಂದಿದಂಥವರು ಇವರಷ್ಟೇ. ಜೀವನವು ಕೃಷ್ಣನಿಗೆ ನ್ಯಾಯಯುತವಾಗಿರಲಿಲ್ಲ. ಅವನ ತಾಯಿ ಉಗ್ರ ಕುಲದವರು ಮತ್ತು ತಂದೆ ಯಾದವ ಕುಲದವರು. ಅವರು ಜನಾಂಗೀಯ ವಿವಾಹ ಆಗಿತ್ತು. ಕೃಷ್ಣನು ಕಪ್ಪು ವರ್ಣವನಾಗಿದ್ದು ಜನಿಸಿದ್ದು ಜೀವನೋದ್ದಕ್ಕೂ ಅವನಿಗೆ ಕರೆಯಲ್ಪಟ್ಟಂಥ ಗೋಕುಲ ಇಡೀ ಹಳ್ಳಿಯ ಜನರು ಆತನ ಕಪ್ಪು ಬಣ್ಣವನು ಕನ್ನಯ್ಯ ಎಂದು ಕರೆಯಲು ಪ್ರಾರಂಭಿಸಿದರೆ ಅವನನ್ನು ಕಪ್ಪು ಬಣ್ಣದ ಕುಳ್ಳ ಮತ್ತು ದತ್ತು ಪಡೆದವನು ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಕೃಷ್ಣನ ಬಾಲ್ಯದ ಹಲವಾರು ಮಾರಣಾಂತಿಕ ಸಂದರ್ಭಗಳು ಕೂಡಿದ್ದರೂ ಸಹಿತ ಶ್ರೀಕೃಷ್ಣ ಪರಮಾತ್ಮ 9ನೇ ವಯಸ್ಸಲ್ಲಿ ಬರ ಮತ್ತು ಕಾಡು ತೋಳ ಬೆದರಿಕೆಗೆ ಅವನು ಗೋಕುಲದಿಂದ ಬೃಂದಾವನಕ್ಕೆ ಸ್ಥಳಾಂತರವಾಗಬೇಕಾಯಿತು. ಅವರು ಬೃಂದಾವನಕ್ಕೆ 10 ವರ್ಷಗಳ ಕಾಲ 8 ತಿಂಗಳು ಇದ್ದರೂ ಸಹಿತ ಕೃಷ್ಣನು ತನ್ನ 10 ವರ್ಷ 8 ತಿಂಗಳಲ್ಲಿ ಮಾಮ ಕಂಸನ ಹಾಗೂ ಮಧುರವನ್ನು ಕೊಂದ ನಂತರ ಅವನ ತನ್ನ ತಂದೆ ತಾಯಿಯನ್ನು ಬಿಡುಗಡೆಗೊಳಿಸಿ ಅವನು ಮತ್ತೆ ಬೃಂದಯ್ಯ ಎಂದು ಕರೆಯಲು ಪ್ರಾರಂಭಿಸಿದರೆ ಅವನನ್ನು ಕಪ್ಪು ಬಣ್ಣದ ಕುಳ್ಳ ಮತ್ತು ದತ್ತು ಪಡೆದವನು ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಕೃಷ್ಣನ ಬಾಲ್ಯದ ಹಲವಾರು ಮಾರಣಾಂತಿಕ ಸಂದರ್ಭಗಳು ಕೂಡಿದ್ದರೂ ಸಹಿತ ಶ್ರೀಕೃಷ್ಣ ಪರಮಾತ್ಮ 9ನೇ ವಯಸ್ಸಲ್ಲಿ ಬರ ಮತ್ತು ಕಾಡು ತೋಳ ಬೆದರಿಕೆಗೆ ಅವನು ಗೋಕುಲದಿಂದ ಬೃಂದಾವನಕ್ಕೆ ಸ್ಥಳಾಂತರವಾಗಬೇಕಾಯಿತು. ಅವರು ಬೃಂದಾವನಕ್ಕೆ 10 ವರ್ಷಗಳ ಕಾಲ 8 ತಿಂಗಳು ಇದ್ದರೂ ಸಹಿತ ಕೃಷ್ಣನು ತನ್ನ 10 ವರ್ಷ 8 ತಿಂಗಳಲ್ಲಿ ಮಾಮ ಕಂಸನ ಹಾಗೂ ಮಧುರವನ್ನು ಕೊಂದ ನಂತರ ಅವನ ತನ್ನ ತಂದೆ ತಾಯಿಯನ್ನು ಬಿಡುಗಡೆಗೊಳಿಸಿ ಅವನು ಮತ್ತೆ ಬೃಂದಾವನಕ್ಕೆ ಮರಳಲಿಲ್ಲ. ಇದು ಕೃಷ್ಣನ ತನ್ನ ಅಧಿಕಾರ ಪಡೆದರೂ ಸಹಿತ ಅಧಿಕಾರ ಸ್ವೀಕಾರ ಮಾಡಿದ ಅಜ್ಜನಿಗೆ ಅಧಿಕಾರವನ್ನು ಕೊಟ್ಟು ಈತನ ಮತ್ತೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾನೆ. ಹಾಗೆ ಅವನು ಬೃಂದಾವನಕ್ಕೆ ಮರಳಲಿಲ್ಲ. ಸಿಂಧ ರಾಜ ಕಾಲ ಯಮನ ಬೆದರಿಕೆಯಿಂದ ಅವನು ಮಥುರಾವನ್ನು ದ್ವಾರಕಕ್ಕೆ ವಲಸೆ ಹೋಗಬೇಕಾಯಿತು. ಅಂದರೆ ಒಬ್ಬ ರಾಕ್ಷಸನಿಂದಾಗಿ ತನ್ನ ನಗರವನ್ನೇ ಬೇರೆ ಕಡೆ ಪ್ರದೇಶಕ್ಕೆ ಸಮುದ್ರ ದಂಡಿಗೆ ಬದಲಾವಣೆ ಮಾಡಿದ್ದು ಕೃಷ್ಣ ಗೋಮಾಂತಕ ಬೆಟ್ಟವನ್ನು ಈಗ ಮೈನಾಕ ಬುಡಕಟ್ಟು ಜನಾಂಗ ಸಹಾಯದಿಂದ ಜರಾಸಂಧನನ್ನು ಸೋಲಿಸಿದನು. ಅವನು ದ್ವಾರಕವನ್ನು ಪುನರ್ನಿರ್ಮಿಸಿದನು. ನಂತರ 16-17 ವರ್ಷದಲ್ಲಿ ತನ್ನ ಶಾಲಾ ಶಿಕ್ಷಣವನ್ನು ಪ್ರಾರಂಭಿಸಿ ಉಜ್ಜಯಿನಿಯ ಸಾಂದೀಪಿ ಮುನಿ ಆಶ್ರಮಗಳಲ್ಲಿ ತನ್ನ ಗುರುಗಳನ್ನು ಸ್ವೀಕರಿಸ್ತಾನೆ. ಕೃಷ್ಣನು ತನ್ನ ಗುರುಗಳ ಪುನರುದ್ಧತ ಕಾಪಾಡಲು ಆಫ್ರಿಕಾ ಕಾಡುಗಳನ್ನು ಹೋರಾಡುತ್ತಿದ್ದನು. ಈತನು ಗುಜರಾತನ ಸಮುದ್ರ ಬಂದರ ಪ್ರಭಾಸ ಎಂಬ ಪರಿಸಲ್ಪಟ್ಟಿದ್ದನು. ಹೀಗೆ ಕೃಷ್ಣನ ಬಗ್ಗೆ ಸಾಕಷ್ಟು ವಿಷಯಗಳಿದ್ದಾವೆ. ಕೃಷ್ಣನು ಶಿಕ್ಷಣ ನಂತರ ಪಾಂಡವರ ಸಂಬಂಧಿಗಳಾದ ಪಾಂಡವರ ಅರಗಿನ ಮನೆಯನ್ನು ವಾಸದ ಬಗ್ಗೆ ತಿಳಿದುಕೊಂಡು ಅವರ ಮೀನದ ಮನೆಯಿಂದ ಅಪಾಯದಿಂದ ರಕ್ಷಿಸಿದನು. ನಂತರ ಪಾಂಡವರನ್ನು ದ್ರೌಪದಿಯನ್ನು ಮದುವೆಯಾಗುವವರೆಗೂ ಈ ಕಥೆ ಕೃಷ್ಣನು ಪಾತ್ರ ಅಪಾರವಾಗಿತ್ತು. ನಂತರ ಅವನು ತನ್ನ ಸೋದರ ಸಂಬಂಧಿಗಳಿಗೆ ಇಂದ್ರಪ್ರಸ್ಥ ಮತ್ತು ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದನು. ದ್ರೌಪದಿಯ ವಸ್ತಾಪನ ಸಂದರ್ಭದಲ್ಲಿ ಕೃಷ್ಣನು ಆಕೆಯ ಮಾನವನ್ನು ರಕ್ಷಿಸಿದನು. ಕೃಷ್ಣನು ತನ್ನ ಸಹೋದರ ಸಂಬಂಧಿಗಳ ವನವಾಸ ಸಮಯದಲ್ಲಿ ಅವರ ಜೊತೆಗೆ ನಿಂತು ಅವನ ಪಾಂಡವರೊಂದಿಗಿದ್ದ ಕುರುಕ್ಷೇತ್ರ ಯುದ್ಧದ ಗೆಲ್ಲುವಂತೆ ಮಾಡಿದನು. ಅವನು ತಾನು ಆಳಬೇಕಾಗಿದ್ದ ನಗರವನ್ನು ದ್ವಾರಕಾದಲ್ಲಿ ಸಮುದ್ರ ತೊಳೆದು ಹೋಗಿದ್ದನು ನೋಡಿದನು. ಕೃಷ್ಣನು ದ್ವಾರಕಾದ ಹತ್ತಿರ ಕಾಡಿನಲ್ಲಿ ಜರಾ ಎಂಬ ಬೇಟೆಗಾರನಿಂದ ಕೊಲ್ಲಲ್ಪಟ್ಟರೆ ಕೃಷ್ಣನು ತನ್ನ ಜೀವನದ್ದಕ್ಕೂ ಶಾಂತಿಯಿಂದ ಇದ್ದ ಒಂದು ಕ್ಷಣವೂ ಇರಲಿಲ್ಲ. ಪ್ರತಿ ತಿರುವಿನ ದೊಡ್ಡ ಸವಾಲನ್ನೇ ಹೊಂದಿದ್ದರು. ಕೃಷ್ಣನನ್ನು ಎಲ್ಲವನ್ನೂ ತನ್ನ ಪ್ರತಿಯೊಂದು ಜವಾಬ್ದಾರಿಗಳನ್ನು ಪ್ರಜ್ಞಾವಂತವಾಗಿ ಎದುರಿಸಿದರೂ ಯಾರೊಂದಿಗೂ ಸಂಬಂಧ ಹೊಂದಿರಲಿಲ್ಲ. ಕೃಷ್ಣನ ಗತ ಹಾಗೂ ಭವಿಷ್ಯದ ಬಗ್ಗೆ ತಿಳಿದವನು ಏಕೈಕ ವ್ಯಕ್ತಿ. ಆದರೂ ಅವನು ಯಾವಾಗಲೂ ಆ ಕ್ಷಣ ವಾಸಿಸುತ್ತಿದ್ದನು. ಕೃಷ್ಣ ಮತ್ತು ಕೃಷ್ಣನ ಜೀವನವನ್ನು ಪ್ರತಿಯೊಬ್ಬ ನಿಜವಾಗಿ ಒಂದು ಉದಾಹರಣೆಯಾಗಿ ಸಂಭವಮಿ ಯುಗೆ. ಇದು ಶ್ರೀಕೃಷ್ಣನ ಬಗ್ಗೆ ನಾನೊಂದಷ್ಟು ಈ ವಾಟ್ಸಪ್ ಮೂಲಕ ಸಂಗ್ರಹಿಸಿದಂಥ ವಿಷಯವನ್ನು ನಿಮಗೆ ಹೇಳಿದ್ದೀನಿ. ಹಾಗೆ
ಈ ಜರ ಅನ್ನೋನು ಒಬ್ಬ ವ್ಯಕ್ತಿ ಹಿಂದಿನ ಕಾಲದಲ್ಲಿ ಅಂದರೆ ಕೃತಯುಗದಲ್ಲಿ ಶ್ರೀರಾಮಚಂದ್ರ ಯಾವಾಗ ಮರೆಯಿಂದ ನಿಂತು ವಾಲಿನ ಬೇಟೆ ಆಡಿದಾಗ ಆತನ ಮರಣ ಹೊಂದ್ತಾನೆ. ಆ ಮರಣ ಹೊಂದಿದಾಗ ನನಗೆ ನೀ ಈ ರೀತಿ ಮೋಸ ಮಾಡಿದೆ ಅಂತ ಹೇಳಿದಾಗ ನನ್ನ ಮುಂದಿನ ಜನ್ಮದಲ್ಲಿ ನೀನು ಈ ರೀತಿ ಸೇಡನ್ನು ತೀರಿಸ್ಕೋಬಹುದು ಅಂತ ಹೇಳಿ ಶ್ರೀರಾಮ ಮಾತು ಕೊಟ್ಟಿರ್ತಾನೆ. ಅದರಂತೆ ರಾಮನ ಅವತಾರವಾದ ನಂತರವೇ ಶ್ರೀಕೃಷ್ಣ ಅವತಾರ ಆಗಿದ್ದರಿಂದ ಜರ ಎಂಬ ಬೇಟೆಗಾರ ಬೇರೆಯಲ್ಲ, ವಾಲಿಯ ಒಂದು ಅವತಾರನ ಅಂತ ಹೇಳ್ತಾರೆ. ಈ ವಾಲಿಯ ಅವತಾರವಾದಂಥ ಜರಾನಿಂದಲೇ ಶ್ರೀಕೃಷ್ಣ ಮರಣ ಹೊಂತಾನೆ. ಇದು ಅವನ ಅಂತ್ಯದ ನಂತರ ಪಾಂಡವರು ತಮ್ಮ ಸ್ವರ್ಗಾರೋಹಣ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಅಲ್ಲಿ ದೇಹ ಸಮೇತವಾಗಿ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕಂತ ಹೋಗ್ತಿರ್ಬೇಕಾದ್ರೆ ಆದರೆ ಎಲ್ಲರೂ ದಾರಿಯಲ್ಲಿ ಹೋಗ್ತಾರೆ, ನಿಧನ ಹೊಂತಾರೆ. ಧರ್ಮರಾಜ ಮಾತ್ರ ಸ್ವಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಇದೆಷ್ಟೆಲ್ಲ ಆದ ನಂತರ ರಾಮಾಯಣದ ಅಂದರೆ ದ್ವಾಪರಯುಗದ ಅಂತ್ಯವಾಗುತ್ತೆ. ನಂತರ ಕಲಿಯುಗ ಪ್ರಾರಂಭ ಆಗುತ್ತೆ. ಇದು ಶ್ರೀಕೃಷ್ಣನ ಬಗ್ಗೆ ನಮಗೆ ತಿಳಿದಿರುವಂಥ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಈ ಶ್ರೀಕೃಷ್ಣನ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಅದನ್ನು ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.